ಮಾನ್ಯರಾದಂತಹ ಮಾನ್ಯವಾದ ಗ್ರಂಥವನ್ನು ರಚನೆ ಮಾಡಿದಂತಹ ಶ್ರೀಮಠ್ ಟೀಕಾಕೃತ್ಪಾದರು ಅವರ ಒಂದು ಕೃಪಾಲೇಶ ನನ್ನ ಮೇಲೆ ಇದ್ದರೆ ಸಾಕು ಅಂತಂತಾರೆ ಅಂದರೆ ಏನೋ ಪದ್ಮನಾಭ ತೀರ್ಥರ ಸ್ಥಾನ, ಅವರ ಮಾನ, ಅವರ ವ್ಯಕ್ತಿತ್ವ, ಅವರ ಗೌರವ ನಾವು ಊಹೆ ಮಾಡಲಿಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಇಷ್ಟೇ ತಿಳಿಯಬಹುದು ದೊಡ್ಡವರ ಮಾತಿನಲ್ಲಿ, ಇದಕ್ಕೂ ಹೆಚ್ಚೇನು ಊಹೆ ಮಾಡಲಿಕ್ಕೆ ಸಾಧ್ಯ ಇದೆ ನಮಗೆ. ಅಂತಹ ಟೀಕಾಕೃತ್ಪಾದರು, ಯಾವ ಟೀಕಾಕೃತ್ಪಾದರ ಅವರಿಗೆ ತಾಕಿದ ಸೋಂಕಿದ ಕೊನೆ ಧೂಳಿ ತಾಕಿದ ಮನುಜಗೆ ಅಂತ, ಆ ಟೀಕಾಕೃತ್ಪಾದರ ಪಾದದ ಧೂಳಿ ತಾಕಿದವರ ಸಂಬಂಧ ಇದ್ದರೂ, ಅವರ ಶಿಷ್ಯರ ದಾಸರ ದಾಸ್ಯ ಇದ್ದರೂ ಮನುಷ್ಯ ಧನ್ಯನಾಗ್ತಾನೆ ಎನ್ನುವ ಭಾವನೆ ಇದೆ. ಅಂತಹ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರ ಕೃಪಾಲೇಶ ನಮ್ಮ ಮೇಲೆ ಇದ್ದರೆ ಸಾಕು ಅಂತಾರೆ ಅಂದರೆ ಪದ್ಮನಾಭ ತೀರ್ಥರ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಪದ್ಮನಾಭ ತೀರ್ಥರು, ಪಂಕಜನಾಭ ತೀರ್ಥರು, ವಾರಿಜನಾಭ ತೀರ್ಥರು, ಕಮಲನಾಭ ತೀರ್ಥರು ಅಂತ ಹೀಗೆ ಅನೇಕ ಪರ್ಯಾಯ ಶಬ್ದಗಳಿಂದ ಕರೆಯುವುದುಂಟು. ರಮಾ ನಿವಾಸೋಚಿತವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ. ರಮಾನಿವಾಸ ಉಚಿತವಾಸ ಭೂಮಿ. ರಮಾನಿವಾಸ ಸಾಕ್ಷಾತ್ ಪರಮಾತ್ಮನಿಗೆ ಅತ್ಯಂತ ಯೋಗ್ಯವಾದ ವಾಸಭೂಮಿಯಂತೆ. ಸಮುದ್ರ ಹೇಗೆ ಪರಮಾತ್ಮ ವಾಸ ಮಾಡುವುದಕ್ಕೆ ಯೋಗ್ಯವಾದ ಸ್ಥಾನ, ಸಮುದ್ರಶಾಹಿಯಾಗಿದ್ದಾನೆ ಭಗವಂತ, ಹಾಗೆ ಪದ್ಮನಾಭ ತೀರ್ಥರಲ್ಲಿ ಪರಮಾತ್ಮನ ಸನ್ನಿಧಾನ ಪರಿಪೂರ್ಣವಾಗಿದೆ. ಯಾರು ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತಾರೆ, ವಾಯುದೇವರ ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತಾರೆ, ಅವರಲ್ಲಿ ಪರಮಾತ್ಮನ ಪೂರ್ಣ ಸನ್ನಿಧಾನವಿರುತ್ತದೆ ಅಂತ ಐತರೆಯ ಭಾಷ್ಯದಲ್ಲಿ ಹೇಳುತ್ತಾರೆ. ಇವರು ಆದಿ ಶಿಷ್ಯರಾಗಿ, ಆದಿ ಟೀಕಾಕಾರರಾಗಿ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು, ವಾಯುದೇವರ ಜೀವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಕ್ಕೆ ಆ ಭಗವಂತ ಅತ್ಯಂತ ಪ್ರೀತಿಯಿಂದ ಇವರಲ್ಲಿ ಪರಿಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ. ಅಂತಹ ಪರಮಾತ್ಮನ ವಾಸಕ್ಕೆ, ರಮಾನಿವಾಸನಾದ ಪರಮಾತ್ಮನಿಗೆ ಅತ್ಯಂತ ಉಚಿತವಾದ ಯೋಗ್ಯವಾದಂತಹ ಸ್ಥಾನ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ಮಹಾಸನ್ನಿಧಾನ ಪಾತ್ರರು ಪದ್ಮನಾಭ ತೀರ್ಥ ಶ್ರೀಪಾದಂಗಳು. ಸನ್ಯಾಯ ರತ್ನಾವಲಿ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿ ಅನುವ್ಯಾಖ್ಯಾನದ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಮಾರ್ಗದರ್ಶನವನ್ನು ಮಾಡಿದವರು. ಜ್ಞಾನದಿಂದ ಮಾತ್ರ ದೊಡ್ಡವರಲ್ಲ, ವೈರಾಗ್ಯ ಭಾಗ್ಯ. ಪರಮವಿರಕ್ತ ಶಿಖಾಮಣಿಗಳು. ವಿರಕ್ತರಾಗಿರ್ತಾರೆ ಕೆಲವರು, ವಿರಕ್ತರಾಗಿದ್ದು ಮದುವೆನೇ ಮಾಡ್ಕೊಂಡಿರೋದಿಲ್ಲ. ನನ್ನ ಹಣೆ ಬರಕ್ಕೆ ಮದುವೆ ಆಗಿಲ್ಲ ಅಂತ ಇರ್ತಾರೆ. ಅದು ದೊಡ್ಡ ಸ್ಥಿತಿ ಅಲ್ಲ. ಆ ಮದುವೆಯಾಗಿಲ್ಲ, ವೈರಾಗ್ಯದಿಂದ ಇದ್ದೇವೆ ಅನ್ನೋದನ್ನು ಭಾಗ್ಯ ಅಂತ ತಿಳ್ಕೊಬೇಕು ಹೊರತು ಅದನ್ನು ಹಣೆ ಬರಹ ಅಂತ ಬೈಕೊಳ್ಳೋದಲ್ಲ. ಏನು ಮಾಡಬೇಕು, ಹಣೆ ಬರಹ ಈ ಜನ್ಮದಲ್ಲಿ ಮದುವೆ ಆಗಲಿಲ್ಲ ಅಂತ, ಮದುವೆ ಆಗದೇ ಇದ್ದಂಥವರು ಆಗಿಲ್ಲ ಅಂತ ಸಂತಾಪ ಮಾಡಿಕೊಳ್ತಾ ಇರ್ತಾರೆ. ಆಗ ಅದು ಭಾಗ್ಯ ಅಂತ ಅನಿಸೋದಿಲ್ಲ. ತಾವು ವಿರಕ್ತರಾಗಿ ಸನ್ಯಾಸ ಜೀವನವನ್ನು ನಡೆಸ್ತಾ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ, ಈ ಸಂಘದ ಪರಿತ್ಯಾಗವನ್ನು ಮಾಡಿದವಲ್ಲ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಯಾವ ವಿಧವಾದಂತಹ ಸಂಸಾರದ ತಾಪತ್ರಯಗಳು ಇಲ್ಲದಂತೆ ಏಕಾಗ್ರ ಮನಸ್ಸಿನಿಂದ ಭಗವಂತನ ಧ್ಯಾನವನ್ನು, ಚಿಂತನವನ್ನು ಮಾಡುವ ಒಂದು ದೊಡ್ಡ ಸೌಭಾಗ್ಯವನ್ನು ಪಡೆದಿದ್ದೇವಲ್ಲ, ಈ ವೈರಾಗ್ಯವೇ ಒಂದು ದೊಡ್ಡ ಭಾಗ್ಯ ಅಂತ ಭಾವಿಸಿದವರು ಅನ್ನೋದಕ್ಕೆ ವೈರಾಗ್ಯ ಭಾಗ್ಯ. ಅದು ಬಹಳ ದೊಡ್ಡದು. ಸಂಘ ಬಿಡುವುದು ದೊಡ್ಡದಲ್ಲ, ಸಂಘ ಬಿಟ್ಟದ್ದೇ ದೊಡ್ಡ ಭಾಗ್ಯ ಅಂತ ಭಾವಿಸುವುದು ದೊಡ್ಡದು. ದೇವರ ಭಜನೆ ಮಾಡೋದು ದೊಡ್ಡದಲ್ಲ, ದೇವರಲ್ಲಿ ಭಕ್ತಿ ಮಾಡುವುದು ದೊಡ್ಡದಲ್ಲ. ಈ ಭಕ್ತಿ ಮಾಡುವ ಭಾಗ್ಯ ನನಗೆ ಸಿಕ್ಕದ್ದು ಕೋಟಿ ಕೋಟಿ ಜನ್ಮಗಳ ಪುಣ್ಯದ ಪರಿಪಾಕದಿಂದ, ಹಿರಿಯರ ಅನುಗ್ರಹದಿಂದ, ದೇವರ ಗುರುಗಳ ಅನುಗ್ರಹದಿಂದ ಅಂತ ಅದರಲ್ಲಿ ಧನ್ಯತೆಯನ್ನು ಅನುಭವಿಸುವುದಿದೆಯಲ್ಲ, ಅದು ಬಹಳ ದೊಡ್ಡದು. ವೈರಾಗ್ಯ ಭಾಗ್ಯ ಎರಡೂ ಅರ್ಥ. ಒಂದು ವಿಷಯಗಳಲ್ಲಿ ವೈರಾಗ್ಯ, ಇನ್ನೊಂದು ವಿ ಅಂದರೆ ಪರಮಾತ್ಮ. ವಿರಾಗ
ವೌ ರಾಗ ಯಸ್ಯ ಸಹ ವಿರಾಗ. ಆ ಪರಮಾತ್ಮನಲ್ಲಿ ರಾಗ ಅಂದರೆ ಅನುರಾಗ, ಭಕ್ತಿ, ಸ್ನೇಹ ಯಾರಿಗಿದೆ ಅವನು ವಿರಾಗ. ವೈರಾಗ್ಯ ಅಂದರೆ ಭಕ್ತಿ ಅಂತ ಅರ್ಥ. ಹೀಗಾಗಿ ವೈರಾಗ್ಯ ಭಾಗ್ಯ. ಅದಕ್ಕಾಗಿ ಗುರುಗಳ ಸ್ತುತಿಯಲ್ಲಿ ಎರಡು ಬೇರೆ ಬೇರೆ, ವೈರಾಗ್ಯ ಭಾಗ್ಯಾನ್ ವೈರಾಗ್ಯ ಭಾಗ್ಯಾನ್ ವೈರಾಗ್ಯ ತರ್ಪಿತ. ಒಂದು ಭಕ್ತಿ, ಇನ್ನೊಂದು ವೈರಾಗ್ಯ. ಆ ವಿಶಿಷ್ಟವಾದಂತಹ ವೈರಾಗ್ಯ, ಭಗವಂತನಲ್ಲಿರುವ ಭಕ್ತಿ ಹಾಗೂ ವಿಷಯಗಳಲ್ಲಿರುವ ವೈರಾಗ್ಯ, ಇವುಗಳನ್ನು ಭಾಗ್ಯ ಅಂತ ಭಾವಿಸಿದ ಮಹಾನುಭಾವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ ಎಂಬುದಾಗಿ ಶ್ರೀಮತ್ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರನ್ನು ಭಜಿಸಿದ್ದಾರೆ.